ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಈ ಒಂದು ಕುಟುಂಬವೇ ಒಂದು ವಿಶೇಷ ಕಣ್ರಿ. ಸೂರ್ಯ ಓರಿ ಈ ಕುಟುಂಬಕ್ಕೆ ಸೇರಿದ್ದು. ಈ ನಾಗಭೂಷಣ್ ಅವರು ಅದರ ಮಾಲೀಕರು. ಎಷ್ಟು ಅವರಿಗೆ ಓರಿಯ ಹುಚ್ಚು ಅಂತೇಳಿದರೆ, ಓರಿಗಳ ಓಟದ ಸ್ಪರ್ಧೆ ಅಂದರೆ ಬಹಳ ಹುಚ್ಚು ಅವರಿಗೆ. ಎಲ್ಲೇ ಸ್ಪರ್ಧೆ ನಡೆದರೂ ಅಲ್ಲಿ ಅವರು ಹಾಜರಿರ್ತಾರೆ. ಅವರಿಂದ ಈ ಓರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ. ಈ ಕುಟುಂಬ ಬಹಳ ವಿಶೇಷವಾದ್ದು. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ನೋಡಿ ಅಂತ ಕೇಳ್ಕೊಳ್ತಾ, ಈ ಸೂರ್ಯ ಓರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ತಿಳಿಯೋಣ ಬನ್ನಿ ಸ್ನೇಹಿತರೆ. ಎತ್ತಿನ ಗಾಡಿ ಇದೆ, ಎತ್ತಿನ ಗಾಡಿ ಇದೆ ಸರ್. ಸೂರ್ಯ ಫೈನಲ್ ಮ್ಯಾಚ್, ಇವು ಫೈನಲ್ ಮ್ಯಾಚ್, ಎರಡು ಫೈನಲ್ ಮ್ಯಾಚ್ ಇದೆ. ಇವತ್ತು ಕೃಷಿ ಮಾಡ್ತಾ ಇದ್ರಲ್ಲ, ಕೃಷಿ ಮಾಡುವಾಗ ಎಷ್ಟು ಖುಷಿ ಇತ್ತು, ಇವತ್ತು ಯಾಕೆ ಜನಕ್ಕೆ ಖುಷಿ ಇಲ್ಲ ಸರ್? ಅವಾಗ ನಾವು ಮಾಡ್ತಿದ್ದ ವರ್ಕು, ಹಾರ್ಡ್ ವರ್ಕು, ಅದು ಎಷ್ಟು ಆ್ಯಕ್ಟಿವ್ ಇದ್ದೀವಿ ಅಂದರೆ ಅದು ಹೇಳಬಾರ್ದು. ಅಷ್ಟೇ ಇದಾಗಿ ಎಲ್ಲ ಅಂದರೆ ಲೇಬರ್ಸ್ನ ಹಂಗೆ ಇಟ್ಕೊಂಡಿದ್ವಿ, ಇದ್ದರು ಮಾಡೋರು. ಇವತ್ತು ಈ ಸರ್ಕಾರದಲ್ಲಿ ಈ ಲೇಬರ್ಸ್ ಅನ್ನೋರೇ ಇಲ್ಲ. ಲೇಬರ್ಸು ಎಷ್ಟು ಜನ ಇದ್ದರು ಅವತ್ತು ನಿಮ್ಮ ಸರ್? ಅವತ್ತು ಬರೀ ಅಗ್ರಿಕಲ್ಚರ್, ಈ ವ್ಯವಸಾಯ ಮಾಡೋದಕ್ಕೆ 6-8 ಜನ ಅವರು. ಇನ್ನು ಲೇಬರ್ಸ್ ಬೇರೆ ಅಗ್ರಿಕಲ್ಚರ್ ಫೀಲ್ಡ್, ಇದು ಕಳೆ ತೆಗೆದು ಅದು ಬೇಸಾಯ ಮಾಡೋಕ್ಕೆ 8 ಜನ ಬರೋರು, 8 ಜನ ಇರೋರು. ದನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಅದಕ್ಕೆ ಇಲ್ಲಿ ಆಗದೆ ನಿಯರ್ ವಿಲೇಜು ಬಾಸೂರು, ಗೌಡ್ನಕಟ್ಟೆಹಳ್ಳಿಯಲ್ಲಿ ಚಿಗಬಾಸೂರು 40-50 ಜನ ತರಿಸ್ತಿದ್ವಿ. 40-50 ಜನ 2 ಟ್ರ್ಯಾಕ್ಟರ್ಗಳಿಗೆ ಟ್ರ್ಯಾಕ್ಟರ್ಗಳು ಕಳಿಸ್ತಿದ್ರಿ ತರಕ್ಕೆ, ಕಳಿಸಿ ತರಿಸ್ತಿದ್ವಿ ಖಾಯಮ್ಮಾಗಿ. ಓಹೋ, ಡೈಲಿ ಅವ್ರಿಗೆಲ್ಲ ಒಂದು ಮೀಲ್ಸ್. ಈಗ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಹೆಂಗೆ ಮಾಡ್ತಿದ್ವಿ ಮನೆಯಲ್ಲಿ. ಹೆಂಗೆ ಮಾಡಿಸ್ಕೊಡೋರು ಅಷ್ಟು ಜನ? ಈಗ ಅದರಲ್ಲೇ ಹೆಣ್ಮಕ್ಳು ಮಾಡೋರು. ಅದರಲ್ಲೇ ಬಂದರಲ್ಲಿ ಒಂದಿಬ್ಬರನ್ನ ಅಡುಗೆ ಮಾಡ್ತಿದ್ವಿ. ಅಂತೂ ಅವ್ರಿಗೊಂದು ಊಟ ಕೊಡ್ತಿದ್ವಿ, ಹೊಟ್ಟಿಂಬ ಊಟ ಕೊಡ್ಲೇಬೇಕಲ್ಲ, ಅದು ಮೊದಲಿಂದ ಬಂದ್ಬಿಟ್ಟಿದೆ ಸರ್. ಬಾಸೂರು, ಅರಹಳ್ಳಿ, ಚಿಗಬಾಸೂರು, ದಟ್ಟಿಕೋಟೆ, ಗೌಡ್ನಕಟ್ಟೆಹಳ್ಳಿ, ಚಿಗಬಾಸೂರು, ಅಲ್ಲಿಂದ ಎಲ್ಲ ಬರೋದು ಕರ್ಕೊಂಬರ್ತಿದ್ವಿ. ಈಗ ಹೇಳ್ರಿ. ನಮ್ಮ ತಾತವ್ರು 3 ಜನ, ನಮ್ಮ ಅಜ್ಜಗಳು. ದೊಡ್ಡವರು ನಮ್ಮ ತಾತವ್ರ ತಂದೆ ಅಡವಪ್ಪಾರ ಅಂತ, ಅವ್ರಿಗೆ 3 ಜನ ಮಕ್ಕಳು, ಬಸಪ್ಪ, ಸಣ್ತಿಮ್ಮಪ್ಪ, ನಾಗಪ್ಪ ಅಂತ. ಬಸಪ್ಪರ ಮೊಮ್ಮಕ್ಕಳು ಇವರು, ಸಣ್ತಿಮ್ಮಪ್ಪರ ಮೊಮ್ಮಕ್ಕಳು ಆ ಕಡೆ ಇದೆ ಮನೆ, ಚಿಕ್ಕಪ್ಪ ಅವರು. ನಾಗಪ್ಪರ ಮೊಮ್ಮಕ್ಕಳು ನಾವು. 3 ಜನ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಈಗ ಏನು ನಮ್ಮ ತಾತವ್ರು ನಾಗಪ್ಪ ಅವರು ಅವರು ಏನು ನಮ್ಮ ತಾತ ಅಡವಪ್ಪ ಅವರು 1906ರಲ್ಲಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಎಲ್ಲಿ? ಇಲ್ಲೇ ಚೆನ್ನಾಪುರದಲ್ಲೇ, ನಿಮ್ಮೂರಲ್ಲಿ ಇದೆ, ಈಗಲೂ ಇದೆ, ಜೀವನ ಚೆನ್ನಾಗಿ ನಡೀತಾ ಇದೆ. ಅವರೇ ಕಟ್ಸಿರೋದು? ಹೌದು, ಸ್ವಂತಕ್ಕೆ. ಊರಿಗೆ ಒಂದು ದೇವಸ್ಥಾನ? ಹೌದು, ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನನ 1906ರಲ್ಲಿ ಪಟೇಲ್ ಅಡವಪ್ಪ ಮತ್ತು ಮಕ್ಕಳು ಅಂತ ಈಗಲೂ ಹೆಸರಿದೆ, ಬೋರ್ಡೇ ಇದೆ, ಕಲ್ಲಲ್ಲೇ ಕೆತ್ತಿಸ್ಬಿಟ್ಟಿದ್ದಾರೆ. ಸರಿ, 1906ನೇ ಇಸ್ವಿಯಲ್ಲಿ. ಗೊತ್ತಾಯ್ತಾ? ಸರಿ. ನಮ್ಮ ಮುತ್ತಾತ ಅವ್ರು ಕಟ್ಸಿರೋದು ಅದು. ಅದು ಊರೆಲ್ಲ ದೇವಸ್ಥಾನ ಪೂಜೆ ಇದೆಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಕಾಲಾಂತರದಾಗೆ ಪೂಜೆ ಮಾಡೋರು ಇಲ್ಲ ಅಂದಾಗ ಆಗಲ್ಲ, ಊರೆಲ್ಲ ಇದು ಕೊಡೋಲ್ಲ ಸರ್, ಆಯ ಏನಂತಾರಲ್ಲ, ಆಯ ಕೊಡಲ್ಲ ಅಂದಾಗ ನಮ್ಮ ತಾತವ್ರ ಹತ್ರ ಬಂದಿದ್ದಾರೆ. ಬಂದಾಗ ಬೆಳಗ್ಗೆನೆ ಕರ್ಕೊಂಡೋಗಿ ತಾಲೂಕು ಆಫೀಸಿಗೆ 4 ಚಿಲ್ಲರೆ ಎಕರೆನ ರಿಜಿಸ್ಟ್ರ್, ಬಸವಣ್ಣ ದೇವ್ರ ದೇವಸ್ಥಾನಕ್ಕೆ ರಿಜಿಸ್ಟ್ರ್ ಮಾಡಿಕೊಟ್ಟಾರೆ. ಓಹೋ, ದೇವಸ್ಥಾನಕ್ಕೆ ಅತ್ಲಾಗೆ ಜಮೀನು ಬರೆದ್ರು ಪೂಜಾರಿ ಹೆಸರಲ್ಲ, ಚನ್ನಬಸವೇಶ್ವರ ಸ್ವಾಮಿ ಇದೆ ಹೆಸರಿಗೆ. ಅದೇ ದೇವಸ್ಥಾನ ಪೂಜೆ ಮಾಡೋರು ಅದನ್ನ ಮಾಡ್ಕೊಂಡು ನಿರಂತರ ಪೂಜೆ ನಡೀಲಿ ಅಂತ, ನಿರಂತರ ಪೂಜೆ ನಡೀಲಿಕ್ಕೆ ಮಾಡಿಕೊಟ್ಟಿದ್ದಾರೆ. ನಮ್ಮ ತಾತವರು ನಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಕೋಟಿಗಟ್ಟಲೆ ಆಸ್ತಿ ಅದು. ಅಜ್ಜಂಪುರ ಬೀರೂರು ರಸ್ತೆಯಲ್ಲಿ ಚೆನ್ನಾಪುರ ಅಜ್ಜಂಪುರ ಮಧ್ಯ ಇದೆ, NH ರೋಡ್ ಸೈಡ್. ಹೌದು, ಮೈನ್ ರೋಡ್. ಓಹೋ, ಇವತ್ತು 2.5 ಕೋಟಿ ಎಕರೆ ಅದು.
2.5 ಕೋಟಿ, ಈಗ 10 ಕೋಟಿ ರೂಪಾಯಿ ಆಸ್ತಿ ಅದು. ಹೌದೌದು, 10 ಕೋಟಿ ಆಸ್ತಿ ಮಾಡಿದ್ದಾರೆ. ಜೀರ್ಣೋದ್ಧಾರ ಅದು ಅಷ್ಟು ಜಾಗ ಏನು ದೇವಸ್ಥಾನ ಇದೆ ಅದಷ್ಟು ಜಾಗ ನಮ್ಮ ಫ್ಯಾಮಿಲಿನೇ, ಅಡವೇಗೌಡ್ರದ್ದು. ಬಟ್ ದೇವರು ಸರ್ವರಿಗೂ, ಹೌದೌದು, ಬಸವಣ್ಣ ದೇವರು ಸರ್ವರಿಗೂ ಇದ್ದಾನೆ. ಆಡಳಿತ ನಮ್ದಿದೆ. ಈಗ ಆಯ್ತು, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಹೆಂಗಿದೆ ಹಂಗಂತ ನಾವೇನು ದೌರ್ಜನ್ಯ ಮಾಡ್ತಿಲ್ಲ, ಏನಿಲ್ಲ. ಸ್ವಾಮಿಗೆಲ್ಲ ಇಡೀ ಊರೇ ಸ್ಪಂದಿಸ್ತಾರೆ, ನಡ್ಕೊಂಡು ಹೋಗ್ತಾ ಇದೆ, ಚೆನ್ನಾಗಿದೆ. ಈಗ ಆಮೇಲೆ ಗಿರಿಯಾಪುರದಲ್ಲಿ ಒಂದು ನಮ್ಮ ಅಜ್ಜ ಅವರು ಡಿವೈಡ್ ಆದಮೇಲೆ ಪ್ರತಿಯೊಬ್ಬರಿಗೂ ದೇವಸ್ಥಾನದ ಹೆಸರು ಮೇಲೆ ಒಂದೊಂದು ಎಕರೆ ಜಮೀನು ಬಿಟ್ಟಿದೆ. ಪೂಜೆ ಪುನಸ್ಕಾರ, ಶ್ರಾವಣ ಮಾಸದಲ್ಲೇ ಪೂಜೆ ಮಾಡಿಸೋದಕ್ಕೆ ಎಲ್ಲದಕ್ಕೂ ಖರ್ಚು ವೆಚ್ಚಕ್ಕೆ ನಾವು ಕೊಡಬೇಕು. ಅದು ಸಪ್ರೇಟು, ಅದು ಸಪ್ರೇಟು. ದೇವ್ರ ಹೆಸರು ಹೇಳ್ಕೊಂಡು ಸ್ವಂತಕ್ಕೆ ಎಷ್ಟು ಕೊಡಬೇಕು ಅಂತ ಏನಾರ ನಿಗದಿ ಮಾಡಿದ್ದಾರೆ? ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಏನು ಗೊತ್ತಾ ಸರ್, ನಮ್ಮ 3 ಫ್ಯಾಮಿಲಿಯಲ್ಲೂ ರುದ್ರಾಭಿಷೇಕ ಪೂಜೆ ಮಾಡಬೇಕು ಶ್ರಾವಣ ಮಾಸದಲ್ಲಿ. 3 ಜನನು ಒಂದೊಂದು ವಾರ, ಒಬ್ಬೊಬ್ರು 3 ವಾರ ತಾನೆ ಶ್ರಾವಣ. 4 ವಾರ ಇರುತ್ತೆ, ಒಂದೊಂದ್ಸರಿ 3 ವಾರ ಬರುತ್ತೆ. ಪ್ರತಿ ಫ್ಯಾಮಿಲಿಯವರು ಫಸ್ಟು ನಮ್ಮ ದೊಡ್ಡಪ್ಪರು, ಇವ್ರ ಅಜ್ಜ ದೊಡ್ಡವರು, ಇವ್ರದ್ದು ಇರುತ್ತೆ. ಸೆಕೆಂಡು ಇನ್ನೊಬ್ರದ್ದು ಇರುತ್ತೆ, ಸಣ್ಣ ತಿಮ್ಮಪ್ಪರದು. 3ನೇ ನಮ್ಮ ಅಜ್ಜ ನಾಗಪ್ಪರದ್ದು ಇದೆ. 3 ಫ್ಯಾಮಿಲಿನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ರುದ್ರಾಭಿಷೇಕ ಪೂಜೆ, ಗುರುಗಳು ಕರೆಸಿ ಅಭಿಷೇಕ ಮಾಡಿ ಅದೆಲ್ಲ ಮಾಡಿ ಒಂದು ಊಟದ ವ್ಯವಸ್ಥೆ ಮಾಡಿ ಮಾಡ್ಕೊಂಬರ್ತಾ ಇದ್ದೀವಿ. ಆ ಕಾಲದಿಂದ ನಡ್ಕೊಂಬಂದಿದೆ, ಈಗಲೂ ನಡೀತಾ ಇದೆ. ರೈಟ್. ಈಗ ನಿಮ್ಮ ತಾತಂದ್ರು ಅವತ್ತು ದಾನ ಧರ್ಮ ಮಾಡಿರೋದು. ಹೌದು. ಈಗ ನಿಮ್ಗೇನಾದ್ರು ಸ್ಕೂಲ್ ಕಟ್ಸ್ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಸ್ಕೂಲ್ ಕಟ್ಸಿದ್ದಾರೆ. ಆಮೇಲೆ ಅದಕ್ಕೆ ಭೂದಾನಕ್ಕೆ ಜಮೀನು ಕೊಟ್ಟಿದ್ದಾರೆ. ಸ್ಕೂಲಿಗೆ ಭೂದಾನ ಜಮೀನು ಈಗಲೂ ಇದೆ. ಎಷ್ಟು ಎಕರೆ? ಅದು ಸುಮಾರು ಸರ್, ಅದು ಒಂದು 5-6 ಎಕರೆ ಕೊಟ್ಟಿದ್ದಾರೆ. ಭೂದಾನಕ್ಕೆ ಜಮೀನು ಕೊಟ್ಟಿದ್ದಾರೆ, ಸ್ಕೂಲ್ ಕಟ್ಸಿದ್ದಾರೆ. ಆಕ್ಷನ್ ಮಾಡಿ ಅದ್ರ ಬಂದ್ಬಿಟ್ಟು ಸ್ಕೂಲ್ಗೆ ಅದು ಭೂದಾನಕ್ಕೆ ಜಮೀನು ಕೊಟ್ಟಾರೆ. ನಿಮಗೆ ಈಗ ಅದಕ್ಕೆ ಏನು ಅನ್ಸುತ್ತೆ? ಅಯ್ಯೋ ಇಷ್ಟೊಂದು ಕೋಟಿಗಟ್ಟಲೆ ಆಸ್ತಿ ಕೊಟ್ಬಿಟ್ರಲ್ಲ ಅಂತ ಹೊಟ್ಟೆ ಉರಿಯುತ್ತಾ? ಸರ್ ನಿಜವಾಗ್ಲೂ ನಮಗದು ಗೊತ್ತೇ ಇಲ್ಲ. ಏನು ಗೊತ್ತಾ, ನಮ್ಮ ತಾತವ್ರು ಮಾಡಿರೋದು ಅವ್ರಿಗೆ ನಮಗೆ ಬಿಟ್ಟೋಗಿದಾರಲ್ಲ, ಅದನ್ನೇ ನಾವೆಲ್ಲ ಮಾರ್ಕೊಂಡು ತಿಂದರೂ ಸೌದಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಅದೇ ಇನ್ನೂ ಆಸ್ತಿ ಕೆಲವು ಮಾರಿದೀವಿ, ಇಟ್ಕೊಂಡಿದೀವಿ, ಕೆಲವು ಬೇಡದ ಹೋಗಿದ್ದಾವೆ. ಏನು ಹೋದ್ರು ಅವ್ರು ಮಾಡಿರೋದು ಇನ್ನೂ ಇದೆ. ಒಂದು ಆಶೀರ್ವಾದ ನಮ್ಮಲ್ಲಿದೆ, ಇನ್ನು ಮುಂದೆ ಹೋಗ್ಲಿ ಅಂತ ನಾವು ಬೇಡ್ಕೊಂತಿದ್ದೇವ್ರಲ್ಲೇ. ಆಮೇಲೆ ನಮ್ಮ ತಾತವರು ಯಾರಿಗೂ ಮೋಸ ಮಾಡಿ ದುಡ್ದಿಲ್ಲ, ಏನಿಲ್ಲ. ತುಂಬ ವ್ಯವಸ್ಥಿತವಾಗಿ ತುಂಬ ಪ್ರೀತಿಯಿಂದ ಮಾಡಿರೋಂಥ ಆಸ್ತಿಗಳಿರಲ್ಲ. ಬುದ್ಧಿವಂತಿದ್ರು. ಆ ಕಾಲದಲ್ಲಿ ಬೆಂಗಳೂರಲ್ಲಿ, ಮಂಡಿಪೇಟೆಯಲ್ಲಿ, ಚಾಮರಾಜಪೇಟೆಯಲ್ಲಿ ಮಂಡಿ ಮಾಡಿದ್ದಾರೆ. ಅದೆಲ್ಲ ನಮಗೆ ಕಣಂಗೆ ನಮ್ಮ ಚಿಕ್ಕಪ್ಪರ ಪಾಲ್ಗಳಿಗೆ ಹೋಗಿದ್ದು ಮಾರಿದ್ರು. 2000ನೇ ಇಸ್ವಿಯಲ್ಲಿ ಮಾರಿದ್ದಾರೆ. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಮನೆ ಇತ್ತು ಅಂತ ಕೇಳ್ತಾ ಇದ್ವಿ. ಇದೆಲ್ಲ ಇತ್ತೀಚೆಗೆ ಮಾರಿದ್ದಾರೆ. ನಮ್ಮ ತಾತವರೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ 3 ಜನನು ಅವತ್ತಿನ ಕಾಲದಲ್ಲಿ 1000 ತೆಂಗು ಮಾಡಿದ್ದಾರೆ, ಅಡಿಕೆ ತೋಟ ಮಾಡಾರೆ. ಆಮೇಲೆ ಅವತ್ತಿನ ಕಾಲದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಸಿಗೋಂಥ ಹಣ್ಣಿನ ಮರಗಳೆಲ್ಲ ಹಾಕಿದ್ದಾರೆ. ಅವತ್ತಿನ ಕಾಲದಲ್ಲಿ ಎಂಥ ಮರಗಳಂದ್ರೆ ಇವರೆಲ್ಲ ಚೆನ್ನಾಗಿ, ನಮ್ಮ ತಂದೆ ಸಮಾನ ಇವರೆಲ್ಲ ನೋಡಾರೆ. ನಾನು ನೋಡಿದ್ದೀನಿ ಈ ನಾಟಿ ಮರ ಹಣ್ಣು. ನಾವು ಒಂದು ಸರ್ ಅದಕ್ಕೆ ಕರಿ ಮಾವಿನಕಾಯಿ ಅನ್ನೋರು. ಆಮೇಲೆ ಇನ್ನೊಂದು ಏಲಕ್ಕಿ ಟೇಸ್ಟು ಸರ್. ಅದು ನಾವು ಹಿಂಗೆ ಸೀಪಿದ್ರೆ ಅದು ಟೇಸ್ಟೇ ಬೇರೆ. ನಾವು ಒಂದು 20 ತಿಂತಿದ್ವಿ ಹುಡುಗರಾಗೆ. ಇಡೀ ನಮ್ಮ ಗ್ರಾಮನೇ ತಿನ್ನೋದು ಆ ಮಾವಿನ ಹಣ್ಣುಗಳ. ಬೀಳವಲ್ಲ ಸರ್, ಇಡೀ ಊರೇ ತಿನ್ನವು. ಸರ್ ಇತ್ತೀಚೆಗೆ ಒಂದು 15-20 ವರ್ಷದಲ್ಲೆಲ್ಲ ತೆಗೆದ್ಬಿಟ್ವಿ. 15-20 ಅವನ್ನೆಲ್ಲ 15-20 ವರ್ಷದಲ್ಲಿ ಅವೆಲ್ಲ ತೆಗೆದ್ವಿ. ಅಷ್ಟು ಎಲ್ಲ ನಮ್ಮ ತಾತವ್ರುಗಳು ಭಾಳ ಬದುಕ್ತಂಥ ಮನೆತನ ಇದು. ಖಂಡಿತ. ಅದಕ್ಕೇನೆ ಆಮೇಲೆ ನಮ್ಮ ತಮ್ಮ ಒಂದು ಜರ್ಮನ್ ಟ್ರ್ಯಾಕ್ಟರ್ ಇತ್ತು, ಮಾರ್ಬಿಟ್ಟ. ನಾನು ತುಂಬ ಕೇಳಿದೆ ಅವನ್ನ. ತುಂಬ ಅಂದರೆ ಹೋಗಿ ಕೇಳಿದೆ, ಬರೀ 35,000 ಕೊಟ್ಟ. ಇವತ್ತು ನಾನು ಅದೊಂದು ರಾಜ್ಯದ ಮೋಟರ್ ಸೈಕಲ್ ಇತ್ತು, 67ನೇ ಮಾಡಲು ರಾಜ್ಯದ್ದು. ಟ್ರ್ಯಾಕ್ಟ್ರು 57-60 ನಮ್ಮ ಅದು ಶಿಪ್ಪಲ್ಲಿ ಬಂದಿದ್ದು ಜರ್ಮನ್ನಿಂದ. ಜರ್ಮನ್ ಟ್ರ್ಯಾಕ್ಟರ್ ಅದು. ನಾನು ಅವನಿಗೆ ಅದ್ರ ಬೆಲೆನೇ ಗೊತ್ತಿರಲಿಲ್ಲ. ನಮ್ಮ ಅಣ್ಣಾರುಗಳೆಲ್ಲ ಓಡಿಸ್ತಂಥ ಟ್ರ್ಯಾಕ್ಟರ್ ಅದು. ನಮ್ಮ ದೊಡ್ಡ ಅಣ್ಣರು 3 ಜನ ಇಲ್ಲ, ಈಗಲೇ ಹೋಗ್ಬಿಟ್ಟಾರ ಅವರು. ಒಬ್ರು ಡಾಕ್ಟ್ರು, ಇನ್ನೂ ಇಬ್ರು ಭಾರಿ ಪ್ರಿನ್ಸಿಪಲ್ ಅವರೆಲ್ಲ ನಮ್ಮ ಅಣ್ಣಗಳು. ಬಗ್ಗೊಳ್ಳಿ ತೋಟದ ಮನೇಲಿ ಇರೋರು. ಆಮೇಲೆ ಕೊನೆಗೆ ಆ ಟ್ರ್ಯಾಕ್ಟರ್ ತೊಗೊಬೇಕು ಅಂತ ನಾನು ಹೋದೆ, ತರೀಕೆರೆಗೆ ಹೋದೆ. ಸಾಬು ಎಲ್ಲ ಪೀಸ್ ಮಾಡಿಬಿಟ್ಟಿದ್ದ. ನಾನು ಬೈಕಲ್ಲಿ ಹೋದೆ.
ಅವ್ನು ಬೆಳಿಗ್ಗೆ ತಗೊಂಡೋದ 4-5 ಜನ ಸೇರಿ ಎಲ್ಲ ಬಿಚ್ಚೆಲ್ಲ ಕಡ್ದು ಹಾಕ್ಬಿಟ್ಟಿದ್ದ. ಇಲ್ಲ ರನ್ನಿಂಗಲ್ಲಿ ಹೊಡೆಸ್ಕೊಂಡು ಹೋಗೋ ಟ್ರ್ಯಾಕ್ಟ್ರು ರೀ, ಮತ್ತೆ ಜರ್ಮನ್ ಟ್ರ್ಯಾಕ್ಟ್ರು. ನಾನು ಹೇಳಿದೆ ಸುಮ್ಮನೆ ಮನೆ ಮುಂದಿರಲಿ. ಆ ಬೈಕ್ ಹೆಂಗಿತ್ತು ಅಂದರೆ ಸರ್, ನಿಕ್ಕಲ್ಲು ಈಗೆಲ್ಲ ಬಂದವೆಲ್ಲ ರಸ್ಟ್ ಬರುತ್ತೆ. ಆ ನಿಕ್ಕಲ್ಲು ವೀಲ್ದು ಅದು ಸೈಡಲ್ಲೆಲ್ಲ ಇದ್ದಿದ್ದು ಮೋಟರ್ ಸೈಕಲ್ ಇವತ್ತು ಸಿಗೋದೇ ಇಲ್ಲ. ಅದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಐತಲ್ಲ ಸರ್, ಹಾಂ ವೀರಭದ್ರಪ್ಪ ಅಂತೂ ಕೊಂಡಾಡನು. ನಮ್ಮ ಬೀರೂರು ವೀರಭದ್ರಪ್ಪ ನಮ್ದು ಅದು ಬೈಕ್ ತಗೊಂಡು ಹೋದ್ರು ಅಂದ್ರೆ ಅಣ್ಣ ನಿಮ್ಮ ಬೈಕ್ ಹಂಗೆ ಆ ಕಾಲದಿಂದನೂ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಇದು ಏನೋ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಪೂರ್ವಜರು ಕೂಡ ಮಾಡಿದ್ದಾರೆ. ದಾನ ಧರ್ಮ ಅದನ್ನು ನಾವು ನಿಮ್ಮನ್ನೆಲ್ಲ ಚೆನ್ನಾಗಿ ಈಗ ಅದೇ ಟೈಮ್ ನಾವು ಒಂದು ಸ್ವಲ್ಪ ಹೋಗ್ತಾ ಇದೀವಿ, ಅಲ್ಪ ಸ್ವಲ್ಪ ಮಾಡ್ಕೊಂಡು ಖಂಡಿತ ಉಳಿಸ್ಕೊಂಡಿದೀವಿ. ಆಮೇಲೆ ಇನ್ನೊಂದು ಹೇಳಿದ್ರಿ, ನಿಮ್ದು ಸೂರ್ಯ ಎತ್ತಿದೆಯಲ್ಲ, ಹೌದು 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 ಆ ಓರಿ ಹೌದು ಪ್ರಶಸ್ತಿ ಎಲ್ಲ ತಗೊಂಬಂದಿತ್ತು. ಹೌದು, ಒಳಗೆಲ್ಲ ನೋಡಿದ್ರ ಶೀಲ್ಡ್? ನೋಡಿದ್ವಿ. ಒಳಗೆ ಪೂರ್ತಿ ನೋಡಿದ್ರ ಶೀಲ್ಡ್? ಒಳಗೆಲ್ಲ ನೋಡಿದ್ವಿ. ಮೇಲೂ ಇದಾವೆ ಶೀಲ್ಡ್. ಅದು ಏನು ಒಂಚೂರು ಹೇಳ್ತೀರಾ ಸೂರ್ಯ ಎತ್ತಿನ ಬಗ್ಗೆ? ಸರ್, ಸೂರ್ಯ ಅಂದ್ರೆ ಅದು ನಾವು ಸಣ್ಣ ಕರು, ಹಳ್ಳಿ ಕಾರ್ ಅದು, ಇನ್ನು ಹಲ್ಲು ಮಾಡಿರ್ಲಿಲ್ಲ. ನಾನು ಅವತ್ತೇ 1,55,000 ಕೊಟ್ಟು ತಗೊಂಬಂದಿದ್ದೆ. 1,00,000 ಹಂಗಿತ್ತು ಅದು. ಕೊನೆಗೆ ಅದು ಬರ್ತಾ ಬರ್ತಾ ನಮ್ಮ ಹತ್ರ ಚೆನ್ನಾಗಾಯ್ತು. ಚೆನ್ನಾಗಾದ್ಮೇಲೆ ರೇಸ್ಗೆ ಹಾಕಿದ್ವಿ. ರೇಸ್ಗೆ ಹಾಕಿದ್ರೆ ಅದು ಹೆವಿ ಸ್ಪೀಡು, ಯಾರು ಎತ್ತೆ ಕೊಡ್ತಿರ್ಲಿಲ್ಲ, ಅದು ಅಷ್ಟು ಸ್ಪೀಡು. ಕೊನೆಗೆ ಅದು ಮಂಡ್ಯದಲ್ಲಿ ಕಾಲು ಕಟ್ಟಾಗಿ ಗ್ರಾಚಾರ, ಅದು ಲಾಂಗ್ ಆರೋದಲ್ಲ, ಕಾಲು ಹೊಡೆದ್ಬಿಡ್ತು. ಪಕ್ಕದೇ ಹೋಗ್ಲಿಲ್ಲ ಅಂದ್ರೆ ಅದು ಚಾಂಪಿಯನ್ ಎತ್ತೆ, ಆದ್ರೆ ಇದ್ರ ಫೋರ್ಸಿಗೆ ಆಗ್ಲಿಲ್ಲ. ಇದ್ರ ಫೋರ್ಸ್ಗೆ ಆಗ್ಲಿಲ್ಲ. ಅದರಲ್ಲೆಲ್ಲ ವಿಡಿಯೋ ಇದೆ ನೋಡಿ, ಗೊತ್ತಾಗ್ತದೆ. ಹಿಂಗಾಗಿ ಅದು ಕಾರಣ ಅಂತ. ಆಮೇಲೆ ಹಾಸನ ಪಶುವೈದ್ಯ ಶಾಲೆಯಲ್ಲಿ ವೆಟರ್ನರಿ ಕಾಲೇಜಲ್ಲಿ 2 ತಿಂಗಳು ಇಟ್ಕೊಂಡಿದ್ದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನುಷ್ಯರಂಗ ಆಪರೇಷನ್ ಮಾಡಿ ರಾಡೆಲ್ಲ ಹಾಕ್ಸಿದ್ವಿ. ಏನ್ 4 ಸುಮ್ಮನೆ ಓಡಾಡ್ಲಿ ಅಂತ, ಆದ್ರೂ ಬದುಕಿಸ್ಕೊಳಕ್ಕಾಗಲಿಲ್ಲ. ನೋವು ಭಾಳ ಕಾಡಿದೆ. ಅಯ್ಯೋ ಸುಮ್ಮನೆ ಅದೆಲ್ಲ ತುಂಬಾ ಬಿಡ್ರೆ. ಸೇರಿ ಜನ ಎಲ್ಲ ಎತ್ತರವಾಗಿ ಇರ್ತದೆ ಸರ್ ನಮ್ಮ ಪ್ರಾಂತ್ಯದ. ಅಲ್ಲ, ಈಗಲೂ ಅದು ಹೆಸರಿದೆ ಬಿಡ್ರಿ, ಸೂರ್ಯ ಅಂತ ಯೂಟ್ಯೂಬ್ ಎಲ್ಲ ಹೊಡೆದ್ರೆ ಬರುತ್ತೆ. ಸೂರ್ಯ ಅಂತ ಹೊಡೆದ್ರು ಎಲ್ಲ ಎತ್ತರವಾಗಿತ್ತು. ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ ಎಲ್ಲ ಹೆಸರಾಗಿತ್ತು. ಎಲ್ಲ ತುಂಬಾ ಒಳ್ಳೆ ಊರು. ನಾನು ಕರೆದ್ರೆ ಇಲ್ಲಿ ಬರೋದಕ್ಕೆ. ಎಲ್ಲಿಂದ ತಗೊಂಬಂದಿದ್ರಿ ಅದನ್ನ? ಸರ್, ಮೈಸೂರು. ನಮ್ಮ ಹಳ್ಳಿಕಾರೇ ಜಾಸ್ತಿ. ಮೈಸೂರು ಡಿಸ್ಟಿಕ್ಕು, ಬೆಂಗಳೂರು ಡಿಸ್ಟಿಕ್ಕು, ರಾಮನಗರ. ಹೌದು ಹೌದು, ಅಲ್ಲೇನೆ ಅದು ಜಾಸ್ತಿ. ಬೆಂಗಳೂರು ಗ್ರಾಮಾಂತರ ಅಲ್ಲಿ ಮಾಗಡಿ ಅಲ್ಲೇ ಸರ್ ಎಲ್ಲ. ರಾಮನಗರ, ಚನ್ನಪಟ್ಟಣ ಅಲ್ಲೇ ಜಾಸ್ತಿ ಹಳ್ಳಿ. ಮೈಸೂರು ಪ್ರಾಂತ್ಯದಲ್ಲಿ ಅಲ್ಲೇ ಫುಲ್ ಹಳ್ಳಿಕಾರ್ ಸೃಷ್ಟಿ ಆಗೋದೇ ಅಲ್ಲಿ. ಹೌದು, ಇವತ್ತು ಅಲ್ಲಿರೋದೇ ಹಳ್ಳಿಕಾರ್. ಓರಿಗಳು, ಕರುಗಳೆಲ್ಲ ಅಲ್ಲೇ ಸ್ಟಾರ್ಟ್ ಆಗ್ತದೆ. ಈಗ ನೋಡ್ರಿ, ಅವನೊಬ್ಬನೇ ಈಗ ಅವನಿಗೆ ಸಾಕಕ್ಕೆ. ಆಮೇಲೆ ನಮಗೆ ಚಿಕ್ಕ ಹುಡುಗರಿಂದ ಓರಿ ಅಂದ್ರೆ ಭಾರಿ ಪ್ರೀತಿ ಸರ್. ನಮ್ಮನೆಗೂ 4 ಜೊತೆ, ಅಣ್ಣವ್ರ ಮನೆಗೆ 8 ಜೊತೆ ಇರೋವು, 6 ಜೊತೆ ಇರೋವು. ಅಣ್ಣರೆಲ್ಲ ಕೊಂಡ್ಕೊಂಡು 100 ಹಸು ಇದ್ವು ಅವ್ರವು. ಎತ್ತು ಚೇಂಜ್ ಮಾಡಿದ್ದೆ ಗೊತ್ತಿಲ್ಲ ಸರ್. ಅಮೃತ್ ಮಾಲ್ ಫಾರಮ್ನಾಗ ಇದ್ದಂಗೆ ನನ್ನವೇ ನಮ್ಮ ಮನೆಯಲ್ಲಿ ಹುಟ್ಟಿದ್ದವು ಅಂತ ದೊಡ್ಡ ರಾಷ್ಟ್ರ. ಈಗ ಈ ಓರಿಗಳು ಇಲ್ಲಿ ಸಾಕಿದ್ದೀರ ಎಲ್ಲ ಹಳ್ಳಿಕಾರಿ ಪ್ಯೂರ್. ಅದ್ರದ್ದು ಏನು ರೇಸ್ಗೆ ಏನಾರ ಬಿಟ್ಟು ಹೊಡೆದಿದ್ದಾವೆ, ಪ್ರೈಸ್ ಬಂದವ? ಒಂಚೂರು ಪರಿಚಯ ಮಾಡಿಸ್ತೀರಾ? ಬರ್ರಿ ತೋರ್ಸೋಣ ಈಗ. ಯಾಕೆಂದರೆ ಈ ಥರದ್ದು ನಾವು ಸಂಸ್ಕೃತಿ ನಮ್ಮಲ್ಲಿ ಕಡಿಮೆ ಕಣ್ರಿ. ನಮ್ಮ ಜನಗಳು ಎಲ್ಲ ದುಡ್ಡಿನಿಂದ ಓಡ್ತಾ ಇದ್ದಾರೆ ಇವತ್ತು. ತಿಮ್ಮಣ್ಣ ಎಬ್ರಿಸ್ರಿ, ಅವು ಎಬ್ರಿಸ್ರಿ ಸರ್. ಇದು ರಾಜ ಅಂತ. ಇದು ರಾಜನಾ? ರಾಜ. ನಾನು ಬಂದು ತೋರಿಸ್ತೀನಿ ತಡಿ. ಇದು ರಾಜ ಅಂತ ಸರ್. ತುಂಬ ಸಾಧು, ತುಂಬ ಮುದ್ದಾದವ್ರಿ. ಬಟ್ ಫೈನಲ್ವರೆಗೂ ಹೋಗುತ್ತೆ. ಪಕ್ಕದ್ದು ಹೋಗ್ದಿದ್ದಾಗ ಸೋತಿದ್ದೀವಿ. ಒಂದೇ ಒಂದು ಪ್ರೈಸ್ ಮಾಡಿದೆ ನಮ್ಮ ಫ್ರೆಂಡ್ ಮನೇಲಿದ್ದಾಗ. ಮತ್ತು ಇತ್ತೀಚೆಗೆ ಇದು ಬಂದು ಒಂದು 6 ತಿಂಗಳಾಗಿದೆ. ಇನ್ನು ಫೈನಲಲ್ಲಿ ಇನ್ನು ಜಾಸ್ತಿ ಮಾಡ್ತವೆ ನೆಕ್ಸ್ಟ್. ಇದು ರಾಜ ಅಂತ. ಈಗ ಕಾಂಪಿಟೇಷನ್ಗೆ ಹೋದಾಗ ಇದು ಜೊತೆಗೆ ಎತ್ತು ಕೂಡ ಅದೇ ರೀತಿ. ಹೌದೌದು, ಇದು ರಾಜಹುಲಿ ಅಂತ. ಇದು ರಾಜಹುಲಿ ಅಂತ. ತುಂಬಾ ಸಾಧು. ನಾವು ಹಾಯತ್ ಕಟ್ಟಲ್ಲ, ನಾವು ಹಳ್ಳಿಕಾರ್, ಪ್ಯೂರ್ ಹಳ್ಳಿಕಾರು. ಇದು ರಾಜಹುಲಿ ಅಂತ. ತುಂಬಾ ಒಳ್ಳೆ ಊರಿ. ನಾನು ಬಂದೆ ಅಂದ್ರೆ ನನ್ನನ್ನೇ ನೋಡ್ರಿ ಇದೆಲ್ಲ ಕರೀತಾ ನೋಡ್ರಿ. ನೀವು ಎಷ್ಟು ಪ್ರೀತಿಯಿಂದ ಇನ್ನು ಸಾಕೊಂಡಿದ್ದೀರಲ್ಲ. ರಾಜಹುಲಿ ಅಂತ. ಅದೇ ಬೇರೆಯವ್ರು ಬಂದ್ರೆ ಬಿಡಿಸ್ಕೊಳಲ್ಲ ಸರ್.
ಅಷ್ಟು ಪ್ರೀತಿ ಮಾಡ್ತೆ. ಇದು ಲಯನ್ ಸೂರ್ಯ ಅಂತ, ಇದು ಲಯನ್ ಸೂರ್ಯ? ಲಯನ್ ಸೂರ್ಯ ಅಂತ. ತುಂಬಾ ಸ್ಪೀಡ್ ಇದೆ, ತುಂಬಾ ಅಂದ್ರೆ ಸಿಕ್ಕಾಪಟ್ಟ ಸ್ಪೀಡು. ತುಂಬಾ ಒಳ್ಳೆ ಊರು ಇದು. ಪ್ರೈಸ್ ಮಾಡ್ತವೆ ಸರ್. ನೆಕ್ಸ್ಟು ಕಾಲಾಂತರದಲ್ಲಿ ಫೈನಲ್ವರೆಗೂ ಹೋಗಿ ಸೋತಿದ್ದೀವಿ. ನೆಕ್ಸ್ಟು ಸೂರ್ಯನಲ್ಲಿ ಪ್ರೈಸ್ ಹೊಡೆದಿದ್ದು ಬಿಟ್ರೆ ಇನ್ನೊಂದು ಮಿನಿ ಸೂರ್ಯ ಅಂತ ಇತ್ತು, ಅದರಲ್ಲಿ ಒಂದು 3 ಪ್ರೈಸ್ ಹೊಡೆದ್ವಿ. ಇವರಲ್ಲಿ ಇನ್ನೂ ಪ್ರೈಸ್ ಆಗಿಲ್ಲ, ಫೈನಲ್ವರೆಗೂ ಹೋಗಿದ್ದೀವಿ. ನೆಕ್ಸ್ಟು ದೇವ್ರೀಚೆ ಹೊಡಿಬೋದು ಅನ್ಕೊಂಡಿದ್ದೀನಿ. ಆಗಲಿ. ಇಲ್ಲ, ನಿಮ್ಮ ಈ ಪ್ರೀತಿ ಇದೆಯಲ್ಲ ಓರಿಗಳ ಮೇಲೆ, ಹೌದೌದು. ಈ ಆ ಸೂರ್ಯನದು ನೋಡಿ ನನಗೆ ಬಹಳ, ಸೂರ್ಯ ನಾನು ಯೂಟ್ಯೂಬಲ್ಲಿ ಹಿಂದೆ ಎಲ್ಲ ನೋಡಿದ್ದೆ, ನಿಮ್ಮದೇ ಅಂತ ಗೊತ್ತಿರಲಿಲ್ಲ. ಇಲ್ಲ ನಮ್ದೇ. ನನಗೆ ಆಶ್ಚರ್ಯ ಆಯಿತು. ನಿಮ್ಮ ಪ್ರೀತಿಯಿಂದ ಖಂಡಿತ ನೆಕ್ಸ್ಟ್ ನೀವು ಪ್ರೈಸ್ ತಗೊಂಡು ಬಂದೆ, ನಿಮ್ಮ ಆಶೀರ್ವಾದ ಅವತ್ತು ಬಂದು ಒಂದು ವಿಡಿಯೋ ಮಾಡ್ತೀನಿ. ಖಂಡಿತ ನಿಮ್ಮ ಆಶೀರ್ವಾದ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಜಮಾನ್ರೆ, ಭಾಳ ಧನ್ಯವಾದಗಳು. ಯಾಕೆಂದರೆ ನಾವು ಹಳೆಯ ಕಾಲದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ಕುಟುಂಬಗಳು ಬಹಳ ಅಪರೂಪ. ನೀವು ಅವನ್ನೆಲ್ಲ ಉಳಿಸ್ಕೊಂಡು ಬಂದಿದ್ದೀರಿ. ನಿಮ್ಮ ಮನೆಗಳು ನೋಡಲಿಕ್ಕೆ ಅದ್ಭುತ. ನಿಜವಾಗೂ ನಾವು ಈ ಪರಂಪರೆಯ ವಸ್ತು ಪ್ರದರ್ಶನಕ್ಕೆ ನಿಮ್ಮ ಮನೆಯನ್ನು ಇಡ್ಬೋದು, ಆ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀರಿ. ಆಮೇಲೆ ಈ ಓರಿ ಸಾಕಾಣಿಕೆಯಲ್ಲಿ ಕೂಡ ನಮ್ಮ ನಾಗಭೂಷಣ್ ಅವರು ಭಾಳ ಆಸಕ್ತಿ ತೋರಿಸಿದ್ದಾರೆ. ಆ ಸೂರ್ಯ ಓರಿಯ ಓನರ್ ಇವರು ಅಂತ ಕೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು. ಸಿರಿಮನ ನಮ್ಮ ಯೂಟ್ಯೂಬ್ ಚಾನಲ್ ಮಾಸ್ಟ್ರಿಗೆ ಇನ್ನೂ ಹೆಚ್ಚಿನ ರೀತಿ ಇನ್ನೂ ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ಇದು ಮಾಡಲಿ ಅಂತೇಳಿ ದೇವರನ್ನ ಹಾರೈಸ್ಕೊಂಡು ಬಯಸ್ತೀನಿ. ಏನಿಲ್ಲ, ನಮ್ದು ಏನಿಲ್ಲ, ಉತ್ತಮವಾದ ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು ಅಂತೇಳಿ ಖಂಡಿತ ಅಷ್ಟೇ ನಮ್ಮ ಉದ್ದೇಶ. ತುಂಬ ಸಂತೋಷ. ಇನ್ನೇನಿಲ್ಲ, ಏನಾದರೂ ಒಂಚೂರು ಉಪಯೋಗ ಆಗಲಿ. ನಮ್ಮ ಯುವ ಜನಾಂಗಕ್ಕೆ ಹಳೆ ಕಾಲದ್ದೇನು ನೋಡೋಕ್ಕೆ ಸಿಗಲ್ಲ, ಅಟ್ಲೀಸ್ಟ್ ಇಲ್ಲಿ ನೋಡಲಿ. ಆಮೇಲೆ ಕೃಷಿಯಲ್ಲಿ ಏನಾದ್ರು ಬಿಡ್ರಿ, ಈಗಿನ ಪೀಳಿಗೆಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಈಗ ನಮ್ಮ ಒಂದು ಏಜಿನವ್ರು ಬಿಟ್ಟರೆ ಮುಂದೆ ಇವೆಲ್ಲ ಏನೂ ಸಿಗೋದಿಲ್ಲ. ಖಂಡಿತ ಇದನ್ನು ನಾವೆಲ್ಲ ಹೇಳ್ಕೊಟ್ರೆ ಏನಾದ್ರು ಕಲಿತಾರೆ. ಈಗಿನ ಮಕ್ಳುಗಳು ಸ್ವಲ್ಪ ಕಲಿತಾರೆ, ಇಲ್ಲಾಂದ್ರೆ ಹಾಳಾಗೋಗ್ಬಿಡ್ತಾರೆ. ಖಂಡಿತ. ನಾನು ಸಾವಯವ ಕೃಷಿಯಲ್ಲಿ ಹೆಚ್ಚು ಒತ್ತು ಕೊಟ್ಟು ಅದರಲ್ಲಿ ಏನಾದ್ರು ವಿಶೇಷವಾದ್ದನ್ನು ಅಳವಡಿಸ್ಕೊಂಡಿದ್ದನ್ನು ವಿಡಿಯೋ ಮಾಡಿ ನಮ್ಮ ರೈತರಿಗೆ ತಲುಪಿಸೋದು ನನ್ನ ಮುಖ್ಯ ಉದ್ದೇಶ. ಹಾಗಾಗಿ ದಯಮಾಡಿ ನೀವು ಏನಾದ್ರು ಸಾವಯವ ಮಾಡ್ತಾ ಇದ್ದಾರೆ ಅಂತ ಕೇಳಿ ಅವ್ರ ಮನೆಗೆ ಬಂದಿದ್ದು ನಾನು. ಹಾಗಾಗಿ ಇದ್ರದ್ದು ಪರಿಚಯ ಆಯಿತು. ದಯಮಾಡಿ ನೀವು ಎಲ್ಲರೂ ಕೂಡ ಸಂಪೂರ್ಣವಾಗಿ ಸಾವಯವದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಒಳ್ಳೆಯದು. ನಿಮಗೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ಎಲ್ಲ ಸೌಕರ್ಯ ಐತೆ.